ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಉಮೇಶ್ ಕನ್ನಡ ಚಾನಲ್. ಇವತ್ತಿನ ಸ್ಪೆಷಲ್ ವೀಡಿಯೋ ಏನು ಅಂತ ಅಂದರೆ ಸಜ್ಜೆ ರೊಟ್ಟಿ ಮಾಡ್ತಿದ್ದೀನಿ. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋ ಮೊದಲು ಬಾರಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಕಂಟಿನ್ಯೂ ಮಾಡೋಣ. ಸಜ್ಜೆ ಹಿಟ್ಟು ನಾನದು ಸಜ್ಜೆ ತೋರ್ಸೋಕ್ಕಾಗಿಲ್ಲ, ಹಿಟ್ಟು ಮಾಡಿಸ್ಬಿಟ್ಟಿದೆ. ಸೊ ಸಜ್ಜೆ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ಉಪ್ಪು ಮತ್ತು ನೀರು ಮತ್ತು ಬಿಳಿ ಎಳ್ಳು. ಸಜ್ಜೆ ಹಿಟ್ಟು 1 ಕಪ್ ತೊಗೊಂಡಿದ್ದೀನಲ್ಲ, ಅದೇ ಕಪ್ಪಲ್ಲಿ ಅದು ಮುಕ್ಕಾಲಷ್ಟು ನೀರು ತೊಗೋಬೇಕು. ಅದ್ರ ಅಳತೆ ಕರೆಕ್ಟಾಗೆ ಮಾಡಿದ್ರೆ ಚೆನ್ನಾಗಿ ಹಿಟ್ಟು ಅದಕ್ಕೆ ಬರುತ್ತೆ. ಇಲ್ಲ ಅಂತ ಅಂದರೆ ಫುಲ್ ತೆಳ್ಳಗಾಗ್ಬಿಡೋದು, ನೀರು ಜಾಸ್ತಿ ಆಗೋದು, ಈ ಥರ ಆಗುತ್ತೆ. ನೆಕ್ಸ್ಟ್ ಪ್ರೊಸೆಸ್ ನೋಡೋಣ ಬನ್ನಿ. ಫಸ್ಟ್ ಆಲ್ರೆಡಿ ಒಂದು ಬಾಣಲಿ ಇಟ್ಟಿದ್ದೀನಿ, ನಾನು ಸ್ಟವ್ ಮೇಲೆ ಸ್ಟವ್ ಹಚ್ಚಿದ್ದೀನಿ. ಇದಕ್ಕೆ ಅದರಲ್ಲಿ 1 ಕಪ್ ಹಿಟ್ಟು ತಗೊಂಡಿದ್ದೆ ಅಲ್ವಾ, ಸಜ್ಜೆ ಹಿಟ್ಟು, ಅದರಲ್ಲಿ ಮುಕ್ಕಾಲು ಭಾಗ ನೀರು ಹಾಕ್ತಾಯಿದ್ದೀನಿ. ನೀರಿಗೆ ಎಷ್ಟು ಬೇಕಷ್ಟು ಸಾಲ್ಟ್, ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಅದು ಕುದೀಲಿ. ನೋಡಿ ಕುದೀತಾ ಇದೆ. ಇವಾಗ ಸ್ವಿಮ್ ಮಾಡಿಕೊಂಡು ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಒಂದು ಕೈಲಿ ಫೋನ್ ಹಿಡ್ದಿದೆ, ಸೊ ಹಂಗಾಗಿ ಒಂದು ಕೈಯಲ್ಲೇ ನೀಟಾಗಿ ತೋರಿಸ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಎಲ್ಲ ನೀರಿಗೆ ಮಿಕ್ಸ್ ಮಾಡ್ಕೋಬೇಕು. ಫುಲ್ಲು ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ ಸ್ವಿಮ್ಮಲ್ಲೇ ಇರಬೇಕು. ಒಂದು ಹದಕ್ಕೆ ಬರುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗಟ್ಟಿಯಾಗಿ ಆಗಿದೆ. ಇದನ್ನು ಸ್ವಲ್ಪ ಹೊತ್ತು ಹಬೇಲಿ ಹಾಗೆ ಬೇಯಕ್ಕೆ ಬಿಟ್ಬಿಡೋಣ. ಒಂದು ಪ್ಲೇಟ್ ಮುಚ್ಚಿ ನೋಡಿ, 1-2 ನಿಮಿಷ ಆದರೆ ಸಾಕು. ಮತ್ತು ಸ್ಟವ್ ಆಫ್ ಮಾಡಿಬಿಡಿ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಡೆ ತೊಗೊಂಡಿದ್ದೀನಿ, ಇದನ್ನು ಸ್ಟವಿಂದ ಇಳಿಸ್ಕೊಂಡಿದ್ದೀನಿ. ಇದಕ್ಕೆ ನೆಕ್ಸ್ಟ್ ಬಿಸಿ ಇರುತ್ತೆ. ಬಿಸಿ ಇರಬೇಕಾದ್ರೇ ಬಿಳಿ ಎಳ್ಳು ಇರುತ್ತಲ್ವ, ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಬೆಂದಿರುತ್ತಲ್ವ, ಸೊ ಬಿಸಿಯೆಲ್ಲ ಇರುತ್ತೆ. ಸ್ವಲ್ಪ ನೀರು ಹಚ್ಕೊಳ್ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳಿ, ಕೈ ಸುಡ್ತಾ ಇರುತ್ತೆ. ನಾನು ಆ್ಯಕ್ಚುಲಿ ನೀರು ಹಚ್ಕೊಂಡೆ, ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ. ಒಂದು ಅದಕ್ಕೆ ಬರೋ ಥರ ಮಿಕ್ಸ್ ಮಾಡಿಕೊಂಡೆ, ಚಪಾತಿ ಹಿಟ್ಟು ಅದಕ್ಕೆ ಬರೋ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಥರ ಮಾಡಿಕೊಂಡೆ. ನೋಡಿ ತೋರಿಸ್ತೀನಿ ರೀ. ನೋಡಿ ಈ ಥರ ಮಾಡಿಕೊಂಡೆ. ನಾನು ಫೋನ್ ಹಿಡ್ದಿದ್ದೆ ಅಲ್ವಾ, ಸೊ ಹಂಗಾಗಿ ಒಂದು ಕೈಲಿ ಮಾಡೋದ್ರಿಂದ ಈ ಥರ ಬಂತು. ನೋಡಿ ಈ ಥರ ಸಾಫ್ಟಾಗಿ ಬಂದಿರುತ್ತೆ. ಬೆಂದಿರುತ್ತಲ್ವ, ಸಿಕ್ಕಾಪಟ್ಟೆ ಸಾಫ್ಟ್ ಇರುತ್ತೆ. ಸ್ವಲ್ಪ ದಪ್ಪದಾಗಿ ತಗೊಳ್ಳಿ, ಲಟ್ಸೋಕ್ಕೆ ಸರಿ ಹೋಗುತ್ತೆ. ನಾನು ಉಂಡೆಗಳು ಮಾಡಿ ಇಟ್ಕೊಂಡೆ, ಅಷ್ಟು ಹಿಟ್ಟು ಪೂರ್ತಿ ಒಂದು 5-6 ಉಂಡೆ ಆಯಿತು. ಇವಾಗ ಸ್ವಲ್ಪ ಹಿಟ್ಟು ಅದ್ದಿ ಲಟ್ಟಿಸ್ತಾ ಇದ್ದೀನಿ. ಮೆತ್ತಗೆ ಲಟ್ಟಿಸ್ಬೇಕು. ಬೆಂದಿರೋದ್ರಿಂದ ಫುಲ್ಲು ಸಾಫ್ಟ್ ಇರುತ್ತೆ ಹಿಟ್ಟು, ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ ಲಟ್ಟಿಸ್ಕೊತಾ ಇದ್ದೀನಿ. 2 ಕಡೆಯೂ ಹಿಟ್ಟು ಅದ್ದಿ ನೀಟಾಗಿ ಲಟ್ಟಿಸ್ಕೋಬೇಕು. ಸಜ್ಜೆ ಹಿಟ್ಟನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಲಟ್ಟಿಸಿದ ಮೇಲೆ ನೆಕ್ಸ್ಟು ಸ್ಟವ್ ಮೇಲೆ ಆಲ್ರೆಡಿ ನಾನು ತವ ಇಟ್ಟಿದ್ದೀನಿ. ತವ ಕಾದಿದೆ ಆ್ಯಕ್ಚುಲಿ. ಇವಾಗ ನೆಕ್ಸ್ಟ್ ಇದನ್ನು ನೋಡಿ, ಎಣ್ಣೆ ಏನೂ ಆ್ಯಡ್ ಮಾಡ್ತಾಯಿಲ್ಲ ನಾನು, ಡೈರೆಕ್ಟಾಗಿ ಲಟ್ಸಿರೋದನ್ನ ಹಾಗೆ ಹಾಕ್ತಾಯಿದ್ದೀನಿ. ಇದ್ರ ಮೇಲೆಲ್ಲ ಹಿಟ್ಟು ಬಂದಿದೆ ಅಲ್ವಾ, ಇದಕ್ಕೆ ಒಂದು ಕಾಟನ್ ಬಟ್ಟೆಯಲ್ಲಿ ನೀರು ಹತ್ಕೊಂಡು ಅದನ್ನ ಹಿಟ್ಟನ್ನೆಲ್ಲ ತೊಗೋಬೇಕು. ಇಲ್ಲಾಂದರೆ ಒಂಥರ ವೈಟ್ ಕಾಣಿಸುತ್ತೆ. ಸೊ ಇದನ್ನೆಲ್ಲ ತೊಗೊಬಿಟ್ರೆ ನೋಡಿ, ನೀರು ಹಾಕಿ ಇಟ್ಟಿರೋದನ್ನೆಲ್ಲ ತೊಗೊಂಡಿರೋದಕ್ಕೆ ಉಪ್ತಾ ಇದೆ. ಒಂದು ಸೈಡ್ ತೊಗೊಂಡ್ರೆ ಸಾಕು. ಬೇಕು ಅಂದರೆ 2 ಸೈಡು ಇಮಿಡಿಯೇಟ್ಲಿ ಫಾಸ್ಟಾಗಿ ಮಾಡ್ಕೊಂಡ್ರೆ ಆಯಿತು. ನೋಡಿ 2 ಕಡೆಯೂ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಡೀಪಾಗಿ ಬೇಯಿಸ್ಕೋಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ ಅಷ್ಟು. ನೋಡಿ ಆಲ್ಮೋಸ್ಟ್ ಆಯಿತು, 2 ಕಡೆಯೂ ಬೆಂದಿದ್ದಾಯಿತು. ಪ್ರೆಸ್ ಮಾಡಿ ನೀಟಾಗಿ ಬೇಯಿಸ್ಕೊಳ್ಳಿ. 2 ಕಡೆಯೂ ಸಾಫ್ಟಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಇವಾಗ ಇದನ್ನು ತೆಗಿತಾ ಇದ್ದೀನಿ. ಹೀಗೆ ನಾನು ಒಂದು 3 ಬೇಯಿಸ್ಕೊಂಡೆ. ನೋಡಿ ಪ್ಲೇಟಿಗೆ ಸರ್ವ್ ಮಾಡಿಕೊಂಡೆ. ಒಂದಕ್ಕೆ ಸಾಂಬಾರು, ಒಂದಕ್ಕೆ ಮೊಸರು ಹಾಕ್ಕೊಂಡಿದ್ದೀನಿ. ಸೂಪರಾಗಿರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಮಕ್ಕಳು ತಿನ್ನಲ್ಲ ಅನ್ನೋರು ಈ ಥರ ಮಾಡಿಕೊಟ್ರೆ ತುಂಬ ಬಾಯಿ ಚಪ್ಪಲಿಸ್ಕೊಂಡು ತಿಂತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.